ಅವ್ರದ್ದು ಏನಾದ್ರೂ ಒಂದು ಅನುದಾನ ಅಂತ ಇದ್ರೆ ಅದನ್ನ ಕಣ್ಣಿಗೆ ಕಾಣಲೇ ಇಲ್ಲ. MP ಆದಂತವ್ರು ಒಬ್ಬ ಸಾಮಾನ್ಯ ಪ್ರಜೆಗಳ ಹತ್ರ ಅವ್ರ ಅಳಲನ್ನ ಕೇಳಕ್ ಬಂದಿಲ್ಲ ಇಲ್ಲಿವರೆಗೂ. ಅವರು ನಾವು ಅನುಭವಿಸಿದಂತ ನೋವು ನಮಗೆ ಗೊತ್ತು. ಈಗ ಬಂದಿರುವ ಚುನಾವಣೆಯಲ್ಲಿ ಸಂಯುಕ್ತ ಪಾಟೀಲ್ ಅವರವರು ಒಂದು ಕಾನೂನು ಪದವೀಧರೆ. ನಮ್ಮ ಬಾಗಲಕೋಟೆ MP ಆಗೇ ತೀರ್ತಾರ ಅನ್ನೋ ಒಂದು ಭರವಸೆ ವಿಶ್ವಾಸ ನಮ್ಮಲ್ಲಿದೆ ಸರ್. ಸರ್, ಈ ಸಲ ಕಾಂಗ್ರೆಸ್ ಮತ್ತು ಬಿಜೆಪಿ ಇಬ್ರು ಅಭ್ಯರ್ಥಿಗಳ ನಡುವೆ ಒಂದು ಸಮಾನಾಂತರವಾದಂತ ಒಂದು ಫೈಟ್ ಇದೆ. ಗದ್ದಿಗೌಡರು 4 ಬಾರಿ ಗೆದ್ದಿದ್ರು ಕೂಡ ಅವರಿಗೆ ಮೊದಲ ಬಾರಿಯಲ್ಲಿ ನಿಂತಿರುವಂತಹ ಸಂಯುಕ್ತ ಪಾಟೀಲ್ ಅವರು ಕಾಂಗ್ರೆಸ್ನ ಅಭ್ಯರ್ಥಿ ಫೈಟ್ ಕೊಡ್ತಾ ಇದ್ದಾರೆ ಅನ್ನುವಂಥ ಚರ್ಚೆಗಳು ನಡೀತಿದೆ. ಏನ್ ಹೇಳ್ತೀರಿ? ಈಗ ನಡೆದಿರುವ ಪ್ರಕಾರ ಸರ, ನಮ್ಮ ಬಾಗಲಕೋಟೆ ಲೋಕಸಭಾ ಕ್ಷೇತ್ರ ಹೋದ ಚುನಾವಣೆಗಿಂತ ಈ ಚುನಾವಣೆ ಅಗ್ದಿ ಬಿರುಸಿನ ಚುನಾವಣೆ. ಯಾಕಂದ್ರೆ PC ಗದ್ದಿಗೌಡವರು 3 ಸರಿ MP ಆಗಿ ನಮ್ಮ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಾಗ 4 ಸರಿ ಆಗಿದ್ರು ಕೂಡ ಒಂದು ಕಟ್ಟ ಕಡೆ ಹಳ್ಳಿಯೊಳಗೆ ಅವ್ರದ್ದು ಏನಾದ್ರೂ ಒಂದು ಅನುದಾನ ಅಂತ ಇದ್ರೆ ಅದನ್ನ ಕಣ್ಣಿಗೆ ಕಾಣಲೇ ಇಲ್ಲ. ಹಾಗಾಗಿ ಎಲ್ಲ ರೈತರು, ನಾವು ನಿರ್ಗತಿಕರು, ಎಲ್ಲ ಬಡವರು ಬಹಳ ಚಿಂತೆಗೊಳಗಾಗಿದಾರ. ಯಾಕಂದ್ರ ಪರಿಸ್ಥಿತಿ ಆಗೈತೆ ಅಂದ್ರೆ ಭೀಕರ ಬರಗಾಲದೊಳಗ ಒಬ್ಬ MP ಆದಂತವ್ರು ಒಬ್ಬ ಸಾಮಾನ್ಯ ಪ್ರಜೆಗಳ ಹತ್ರ ಅವ್ರ ಅಳಲನ್ನ ಕೇಳಕ್ ಬಂದಿಲ್ಲ ಇಲ್ಲಿವರೆಗೂ. ಅವ್ರ ಮುಖಗಳನ್ನ ನೋಡಿಲ್ಲ. ನಾವು 4 ಸರಿ MP ಆದ್ರೂ ಕೂಡ ಅವ್ರ ಮುಖ ನೋಡಿಲ್ಲ. PC ಗದ್ದಿಗೌಡರು ಅನ್ನೋದು ಯಾರಂತಾನು ಗೊತ್ತಿಲ್ಲ. ಅಂತ ಪರಿಸ್ಥಿತಿ ಒಳಗ ನಮ್ಮ ಬಾಗಲಕೋಟೆ ಲೋಕಸಭಾ ಕ್ಷೇತ್ರ ಗ್ರಾಮಗಳು ಅದಾವು. ಅಂತ ಪರಿಸ್ಥಿತಿ ನಿರ್ಮಾಣ ಆಗೈತಿ. ಅದಕ್ಕೆ ಈಗ ನಮ್ಗ ಸಿದ್ದರಾಮಯ್ಯ ಅವ್ರ ಸರ್ಕಾರ, DK ಶಿವಕುಮಾರ್ ಅವರ ಸರ್ಕಾರದಲ್ಲಿ 5 ಗ್ಯಾರಂಟಿ ಯೋಜನೆಗಳನ್ನ ತಗೊಂಡ್ಬಂದು ಸಾರ್ವಜನಿಕರಿಗೆ, ಮಹಿಳೆಯರಿಗೆ, ನಿರ್ಗತಿಕರಿಗೆ, ಬಡವರಿಗೆ ಅಕ್ಕಿ ಕೊಡುವುದರ ಮೂಲಕ 2,000 ರೂಪಾಯಿ ಅವರ ನೇರವಾಗಿ ಅವ್ರ ಖಾತೆಗೆ ಬರುವಂತ ವಿಚಾರದೊಳಗ ಎಲ್ಲ ಸಾರ್ವಜನಿಕರಿಗೆ ಒಂದು ಪ್ರೀತಿ ವಿಶ್ವಾಸ ಗೆಲ್ಲಿಸುವಲ್ಲಿ ಕಾಂಗ್ರೆಸ್ ಪಕ್ಷ ಮುಂಚೂಣಿಯಲ್ಲಿ ಐತಿ. ಈಗ ಬಂದಿರುವ ಚುನಾವಣೆಯಲ್ಲಿ ಸಂಯುಕ್ತ ಪಾಟೀಲ್ ಅವರವರು ಒಂದು ಕಾನೂನು ಪದವೀಧರೆ ಅಂತ ದಿಟ್ಟ ನೇರ ಮಹಿಳೆ. ಪ್ರತಿಯೊಬ್ಬ ಪ್ರಜೆಗಳನ್ನ ಒಂದು ಕಿವಿ ಮಾತನ್ನ ಆಲಿಸ್ತಾರ, ಅವರ ಸೇವೆಯನ್ನ ಮಾಡ್ತಾರ ಅನ್ನೋ ಒಂದು ಮನೋಭಾವ ಬಾಗಲಕೋಟೆ ಲೋಕಸಭಾ ಎಲ್ಲ ಕ್ಷೇತ್ರದ ಗ್ರಾಮಗಳಲ್ಲಿ ಬೇರೂರೈತಿ. ಇದೆಲ್ಲ ಮೋದಿ ಅವರು ಆ ಆಶ್ವಾಸನೆ ಈ ಆಶ್ವಾಸನೆ ನಮ್ದು ಇಲ್ಲಿವರೆಗೆ ನಮ್ಮದೇ ಆದಂತ ಇಲ್ಲಿ ನಮ್ಮ ಲೋಕಸಭಾ BJP ಅವರು ಅಷ್ಟೆಲ್ಲ ಆರಿಸಿ ಬಂದ್ರು. ಪ್ರಹ್ಲಾದ್ ಜೋಶಿ ಅವರು ಇಲ್ಲಿ ಕೇಂದ್ರದೊಳಗೆ ಮಂತ್ರಿ ಅದಾರ. ಯಾಕೆ ನಮ್ಮ ಬಾಗಲಕೋಟೆ ಈ ನಾವು ನರಗುಂದ ಕ್ಷೇತ್ರನೂ ವ್ಯಾಪ್ತಿ ಒಳಪಡ್ತೈತ್ರಿ. ನಮ್ದು ಬಾಗಲಕೋಟೆಗೆ ಮಹದಾಯಿ ಅನ್ನೋ ಒಂದು ನದಿ ಜೋಡಿನ ಬಗ್ಗೆ ಒಂದು ಕ್ಯಾರೆ ಅಂತ ಒಂದು ಮಾತಾಡಲಿಲ್ಲ. PC ಗದ್ದಿಗೌಡರು ಒಂದು ಮಾತಾಡು ಅಲ್ಲಿ ಲೋಕಸಭಾ ಒಳಗ ಒಂದು ಮಾತನ್ನ ನಮ್ಮ ಕ್ಷೇತ್ರದ ಬಗ್ಗೆ ಮಾತಾಡಿದ್ದು ಕಂಡಿಲ್ಲ. ಅಂತ ಅವ್ರನ್ನ ಆರಿಸಿ ಕಳಿಸಿ ನಾವು ಭಾಳ ಹಿನ್ನಡೆ ಅನುಭವಿಸಿವಿ. ಬರಲಿರುವ ದಿನಮಾನದೊಳಗ ನಾವು ಅನುಭವಿಸಿದಂಥ ನೋವು ನಮಗೆ ಗೊತ್ತು. ಅದಕ್ಕಾಗಿ ನಾವು ಸಂಯುಕ್ತ ಪಾಟೀಲ್ ಮೇಡಮ್ ಅವ್ರನ್ನ ಅತ್ಯಂತ ಬಹುಮತದಿಂದ ಆರಿಸಿ ತರಲಿಕ್ಕೆ ನಾವು ಕಾರಣೀಭೂತರಾಗಿ ನಾವು ಶ್ರಮ ಪಟ್ಟು ನಾವು ದುಡಿತೀವಿ. ನಾವು ಒಬ್ಬ ಸಾಮಾನ್ಯ ಪ್ರಜೆಗಳು. ಆದ್ರೆ ಇವತ್ತಿನ ನಮ್ಮ ನೋವುಗಳ ನಾವು ಅನುಭವಿಸಿದಕ್ಕೆ ನಾವು ಹತ್ತಲಗಿರಿ ಅನ್ನೋ ಒಂದು ಗ್ರಾಮ ನಮ್ಮದು, ಕಟ್ಟಕಡೆಹಳ್ಳಿ, ನರಗುಂದ ವಿಧಾನಸಭಾ ಕ್ಷೇತ್ರದೊಳಗೆ ಕಟ್ಟಕಡೆ ಹಳ್ಳಿಯವರು ನಾವು. ಅಲ್ಲಿಂದ ಅಭಿಮಾನದಿಂದ ನಾವು ಸಂಯುಕ್ತ ಪಾಟೀಲ್ ಮೇಡಮ್ ಅವರ ಪರವಾಗಿ ಮತಯಾಚನೆ ಮಾಡಕ್ ಬಂದೀವ್ರಿ. ನಾವು ಇವತ್ತು ನಮಗೆ ಹೆಮ್ಮೆ ಐತಿ. ಸಂಯುಕ್ತ ಪಾಟೀಲ್ ಅವರು 100ಕ್ಕೆ 100 ಜಯಶಾಲಿಯಾಗಿ ವಿಜಯೋತ್ಸವ ಆಚರಿಸಿ ರಾಜ್ಯದಿಂದ ಕೇಂದ್ರಕ್ಕೆ ಅವರು ನಮ್ಮ ಬಾಗಲಕೋಟೆ MP ಆಗೇ ತೀರ್ತಾರ ಅನ್ನೋ ಒಂದು ಭರವಸೆ ವಿಶ್ವಾಸ ನಮ್ಮಲ್ಲಿದೆ ಸರ್.